ಐಶ್ವರ್ಯ ಮತ್ತು ಮೇಲಕ್ಕೇಳು ಪ್ರಾಣಿಗಳಲ್ಲಿ ಎನ್ನ ಯಜ್ಞೇಶ್ವರಿ ಅದಕ್ಕೆ ನೀನು ಹೋಗುವ ಪಯಣದಲ್ಲಿ ನಾನು ಹೋಗುವ ಪಯಣದಲ್ಲಿ ನಿನ್ನ ಯಾತಕ್ಕೆ ಬೇಕು ಸುಂದರಿ? ನಿನ್ನ ಪತಿ ನಾನಲ್ಲವೇ? ಯಾರೇ ಏನೆಂದು ಸಾರುತ್ತಿರುವುದು? ಹೆಂಡತಿಯ ಮಾತನ್ನು ಕಟ್ಟಿಕೊಂಡು ನಡೆಯುತ್ತಿರುವನು ಎಂದರನ್ನ ಏಡಿ ಪಟ್ಟವನ್ನು ಕಟ್ಟುವರೇ ಸುಂದರಿ? ಹೇಳಿ ಹೋದರೆ ನಾನು ಹೇಳಿ ಪಟ್ಟವನ್ನು ಕಟ್ಟುವರೆ? ಆತನನ್ನು ಕಟ್ಟುವರು. ಹೇಳದೆ ಹೋದರೆ ದ್ರೋಹಿ ಎಂದು ಪಟ್ಟ ಕಟ್ಟುವರು. ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಏನು ಸಾಧ್ಯವಿಲ್ಲ? ನಿನ್ನ ಮುಂದೆ ಸಾಧ್ಯವಾಗುವುದಿಲ್ಲ. ತಿಳಿಸಬೇಕಲ್ಲವೇ? ಪ್ರಿಯ ಹೇಳಲೇ? ಅದೇನು ಚೆನ್ನಾಗಿ ಕೇಳುವೆಯಾ? ಸಹಜವಾಗಿ ಕೇಳುವುದು ಸುಂದರಿ. ಏನು ಕೇಳು? ಅದೇನು ಚೆನ್ನಾಗಿ ಬೋಲೋ ಸುಂದರ ಪ್ರಿಯಕರ ಹೃದಯೇಶ್ವರ ಈ ರೀತಿ ಕೋಪವನ್ನು ತಾಳಿ ಕರದಲ್ಲಿ ಕಟ್ಟುವ ಪಿಡಿದು ಧನಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗಳನ್ನ ಬುದ್ಧಿ ಸಂಪನ್ನ ಅದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದಲ್ಲಿ ಚಿಂತೆ ಇರುತ್ತದೆ. ಚಿಂತೆ ಸುಂದರಿ ಪ್ರಿಯ ನಾನು ನಿನ್ನ ಕೈ ಹಿಡಿಯುವ ಸಹ ಧರ್ಮಿಣಿ ಅಲ್ಲವೇ? ಇಲ್ಲ ಸುಂದರಿ ಹೇಳು ಈ ಸಮಯದಲ್ಲಿ ಮಾತ್ರ ತಿಳಿಸುವುದಿಲ್ಲ ಸುಂದರಿ. ಅಂತ ಕಾರ್ಯ ಬಂದಾಗ ತಿಳಿಸುವುದು ಸುಂದರಿ. ಯಾವಾಗ ಬರುವುದು? ಬಂದೇ ಬರುವುದು ಸ್ವಲ್ಪ ಕಾಲ ಸುಂದರಿ. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಕೈ ಹಿಡಿದು
ವಿಚಾರ ಎಲ್ಲ ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿರುವುದು. ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಂದರಿ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ನಿನ್ನ ಪಯಣದ ಸಂಗತಿಯನ್ನು ತಿಳಿಸುತ್ತಾ ಗುಣವಂತ.